ಹಾಯ್ ಎಲ್ಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಜು ವ್ಲಾಗ್ಸ್. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೀವೇ ನೋಡಿದ್ರಿ ಬನ್ನಿ. ಸೊ ಇಷ್ಟೊಂದೆಲ್ಲ ರೆಡಿ ಹಾಕ್ಕೊಂಡು ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡು 3 ಜನ ಎಲ್ಲೋ ಹೋಗ್ತಾ ಇದ್ವಿ. ಏಕೆಂದರೆ ಸಂಡೇ ಅಂತ. ಸೊ ಸಂಡೇ ಸ್ವಲ್ಪ ನನಗೆ ನಮ್ಮ ಹಸ್ಬೆಂಡ್ಗೆ ಇಬ್ರಿಗೂ ಸ್ವಲ್ಪ ಫ್ರೀ ಇರುತ್ತೆ ಬ್ಯುಸಿ ಶೆಡ್ಯೂಲ್ಸಿಂದ. ನಾವು ಫ್ರೀ ಮಾಡಿಕೊಂಡು ಸ್ವಲ್ಪ ಹಾಗೆ ಅಲ್ಲಿ ಇಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ ಒಂದೊಂದ್ಸಲಿಗೆ. ಇಷ್ಟು ದಿನದಲ್ಲಿ ನಮಗೆ ಈ ಸಂಡೇನ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಫ್ರೀ ಇದ್ದಿದ್ದು. ಬಿಕಾಸ್ ಸಂಡೇಸ್ ಯೂಶ್ವಲಿ ನನಗೆ ವೀಕೆಂಡ್ ಕ್ಲಾಸಸ್ ಅಂತ ಇರುತ್ತೆ, ಸ್ಯಾಟರ್ಡೇ ಸಂಡೇಸು. ಸೊ ಇವತ್ತು ಇತ್ತು, ಬಟ್ ಈವ್ನಿಂಗ್ ಶೆಡ್ಯೂಲ್ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಸಂಡೇನ ನಾವು ಮತ್ತು ನನ್ನ ಹಸ್ಬೆಂಡು ಮತ್ತು ನನ್ನ ಮಗ 3 ಜನನೂ ನಮ್ಮ ಹಸ್ಬೆಂಡ್ ಊರ ಕಡೆಗೆ ಹೊರಟಿದ್ದಾಯಿತು. ತುಂಬ ದಿನ ಆದಮೇಲೆ ಊರ ಕಡೆಗೆ ಹೋಗಿತ್ತು ಅಂದ್ಬಿಟ್ಟು ಒಂದು ಫಂಕ್ಷನ್ ಇತ್ತು, ಹಂಗೆ ಊರ ಕಡೆಗೆ ಹೋಗಿ ಹಂಗೆ ಅಟೆಂಡ್ ಮಾಡಿಕೊಂಡು ಹೋಗಿ ಬಂದಿದ್ದಾಯಿತು. ನನ್ನ ಮಗನಿಗೆ ತುಂಬಾ ಖುಷಿ ಆಗೋಗಿತ್ತು. ಯಾಕಂದರೆ ತೋಟದ ಕಡೆ ಎಲ್ಲ ಹೋಗಿ ಈ ಥರ ಮೇಕೆ ಮರಿಗಳು ಮತ್ತು ಹಸುನ ನೋಡಿದ. ಫಾರ್ ದ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಹಸು ಮೇಕೆ ಎಲ್ಲ ನೋಡ್ತಿರೋದವನು. ಬಿಕಾಸ್ ನಮಗೆ ಟೈಮ್ ಇಲ್ಲ ನಮಗೆ ಕರ್ಕೊಂಡು ಹೋಗೋದಕ್ಕೆ. ನಮ್ಮದೇ ತೋಟ ಇದ್ರೂ ನಮಗೆ ಕರ್ಕೊಂಡು ಹೋಗೋಕ್ಕೆ ಟೈಮ್ ಇಲ್ಲ, ಊರ ಕಡೆ ಹೋಗೋಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ಈ ಸಲ ಹೆಂಗಾನೋ ಮಾಡಿ ಅವ್ನಿಗೆ ಎಲ್ಲ ತೋಟದ ಕಡೆ ಎಲ್ಲ ರಾಗಿ ಕೂಡ ಹಾಕಿದ್ರು, ಹಂಗೆ ಈ ಥರ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಅಂತ ಕರ್ಕೊಂಡು ಹೋಗಿದ್ದಾಯಿತು. ಒಂಥರ ಅವನಿಗೂ ಮೈಂಡ್ ಫ್ರೆಶ್ ಆಯಿತು. ಏಕೆಂದರೆ ಈ ಥರ ನ್ಯಾಚುರಲ್ ನೇಚರಲ್ಲಿ ಆಟಾಡಿ ಅವನು ತುಂಬ ಅಂದರೆ ತುಂಬಾ ಖುಷಿಪಟ್ಟ. ಅಲ್ಲಿಂದ ಸ್ವಲ್ಪ ಅವನಿಗೆ ಏನಾದರೂ ತಿನ್ನಿಸ್ಕೊಂಡು ಮತ್ತು ಫಂಕ್ಷನ್ ಕಡೆ ಅಟೆಂಡ್ ಮಾಡಿದ್ದಾಯಿತು. ಸೊ ಏನು ಫಂಕ್ಷನ್ನು ಅಂದರೆ ಮಗುದು ಮುಂದೆ ಅವರ ಇತ್ತು. ಸೊ ಅಲ್ಲೆಲ್ಲ ಅಟೆಂಡ್ ಮಾಡಿಕೊಂಡು ಮತ್ತು ನಾವು ಬಂದಿದ್ದೆ ನಮ್ಮ ಮನೆ ಕಡೆಗೆ. ಗೊತ್ತಲ್ವಾ, ಸಂಡೇ ನಾನು ಆವಾಗಲೇ ಹೇಳ್ದಂಗೆ ಇವತ್ತು ಮಾರ್ನಿಂಗ್ ಇದ್ದಿದ್ದ ಕ್ಲಾಸ್ನ ಈವ್ನಿಂಗ್ಗೆ ಶೆಡ್ಯೂಲ್ ಮಾಡ್ಕೊಂಡಿದ್ದೆ. ಅದಕ್ಕೆ ಡ್ಯಾನ್ಸ್ ಮಕ್ಕಳು ಬಂದಿದ್ದರು ಮತ್ತು ಡ್ಯಾನ್ಸ್ ಹೇಳ್ಕೊಟ್ಬಿಟ್ಟು ಅವ್ರಿಗೆ ಡಿಸೆಂಬರ್ 31 ಒಂದು ಕಾಂಪಿಟೇಷನ್ ಇದೆ. ಸೊ ಅವ್ರಿಗೆ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಈ ವ್ಲಾಗಲ್ಲೂ ನಾನು ಹೇಳ್ತಿದ್ದೀನಿ, ನನ್ನ ಡ್ಯಾನ್ಸ್ ಕ್ಲಾಸ್ ಬಂದು ಡ್ಯಾನ್ಸ್ ಕ್ಲಾಸ್ ನೇಮ್ ಬಂದು ವಾಗ್ದೇವಿ ನಾಟ್ಯ ಶಾಲಾ ಅಂತ. ಸೊ ಇದು ಲೊಕೇಟ್ ಆಗಿರೋದು ಕೋಲಾರ ಕೀಳ್ಕೋಟೆ ಏರಿಯಾದಲ್ಲಿ. ಮತ್ತು ನಾನು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕೂಡ ಅವೈಲಬಲ್ ಮಾಡಿಕೊಡ್ತೀನಿ ನಿಮಗೆ. ಮತ್ತು ಒಂದೊಳ್ಳೆ ರೀಸನಬಲ್ ಪ್ರೈಸಲ್ಲಿ ಕೂಡ ಮಾಡಿಕೊಡ್ತೀನಿ. ಮತ್ತು ಕಾಂಪಿಟೇಷನ್ಸ್ ಮತ್ತು ಗೌರ್ಮೆಂಟ್ ಎಕ್ಸಾಮ್ಸ್ ಇವೆಲ್ಲನೂ ಪ್ರೊವೈಡ್ ಮಾಡ್ತೀನಿ. ಈಗಲೇ ಆಲ್ರೆಡಿ ನನ್ನ ಡ್ಯಾನ್ಸ್ ಕ್ಲಾಸ್ ಓಪನ್ ಆಗಿ 7 to 8 years ಆಯಿತು. ಇವಾಗ 8th year ರನ್ನಿಂಗ್ ಅಂತಲೇ ಹೇಳ್ಬೋದು ನನ್ನ ಡ್ಯಾನ್ಸ್ ಕ್ಲಾಸ್ಗೆ. ಸೊ ನಿಮಗೂ ಡ್ಯಾನ್ಸ್ ಕ್ಲಾಸಸ್ ನೀವು ಎಲ್ಲನೂ ಡ್ಯಾನ್ಸ್ ಕ್ಲಾಸಸ್ ಹುಡುಕ್ತಿದ್ರೆ ಕೋಲಾರ ನಿಯರ್ ಬೈ, ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಹಾಗೆಯೇ ನಾನು ಸಣ್ಣ ಪುಟ್ಟ ವರ್ಕ್ಶಾಪ್ಸ್ಗಳೆಲ್ಲನೂ ಮಾಡ್ತಾ ಇರ್ತೀನಿ. ವರ್ಕ್ಶಾಪ್ಸ್ ಲೈಕ್ ಫ್ಯಾಬ್ರಿಕ್ ತಂಜಾವೂರು ಪೇಂಟಿಂಗಲ್ಲಿ ಮಾಡ್ತೀನಿ, ಮತ್ತು ಪಾಟ್ ಪೇಂಟಿಂಗ್ ಮಾಡ್ತೀನಿ, ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್. ಸೋ ಮೆನಿ ಆರ್ಟ್ಸ್ ವರ್ಕ್ಶಾಪ್ಸ್ ಕೂಡ ನಾನು ನಡೆಸ್ಕೊಡ್ತಿದ್ದೀನಿ. ಮತ್ತು ಈ ವರ್ಕ್ಶಾಪ್ಗಳು ಕೂಡ ನಿಮಗೆ ರೀಸನಬಲ್ ಪ್ರೈಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇನ್ನು ಯಾಕೆ ತಡ ಮಾಡ್ತಾಯಿದ್ದೀರಾ ಅಂತ ಹೇಳ್ತಾ ನನ್ನ ವರ್ಕ್ಶಾಪ್ಸ್ಗೆ ಅಟೆಂಡ್ ಆಗಿ, ಮತ್ತು ನಿಮಗೂ ಇಂಟ್ರೆಸ್ಟ್ ಇದೆ ಡ್ಯಾನ್ಸ್ ಕ್ಲಾಸಸ್ಗೆ, ನೀವು ಒಂದ್ಸಲಿ ವಿಸಿಟ್ ಮಾಡ್ಬೋದು. ನನ್ನ ಡ್ಯಾನ್ಸ್ ಕ್ಲಾಸಸ್ಗೆ ನಾನು ನೆಕ್ಸ್ಟ್ ಶಾರ್ಟ್ಸಲ್ಲಿ ನಿಮಗೆ ನನ್ನ ಡ್ಯಾನ್ಸ್ ಕ್ಲಾಸ್ದು ಲೊಕೇಶನ್ಸ್ ಎಲ್ಲನೂ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಡ್ಯಾನ್ಸ್ ಕಲಿಬೇಕು ಅಂದರೆ ಏಜ್ ಲಿಮಿಟ್ ಏನೂ ಇರೋದಿಲ್ಲ. ಸೊ ಫ್ರಮ್ ದ 2 years ಟಿಲ್ ಅವರ್ ಬ್ರೀತ್ ವಿ ಕ್ಯಾನ್ ಡೂ ಡ್ಯಾನ್ಸ್ ಅಂತ ಹೇಳ್ತಾ ನನ್ನ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ನಾನು ಇಷ್ಟೊಂದು ಹೇಳಿದ್ದಕ್ಕೆ ಆ್ಯಂಡ್ ನೀವು ಕೇಳಿಸ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಆ್ಯಂಡ್ ನನಗೆ ಪರ್ಸ್ನಲಿ ಈ ಹುಡುಗಿ ತುಂಬಾ ನನಗೆ ಇಷ್ಟ. ಯಾಕೆ ಅಂದರೆ ಶಿ ವಿಲ್ ಡೂ ಪರ್ಫೆಕ್ಟ್ಲಿ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಪ್ರೊಫೆಷ್ನಲಿ ಎಕ್ಸ್ಪ್ರೆಷನ್ಸ್ ಲುಕ್ ಕೊಡ್ತಾಳೆ. ಬಟ್ ಎಸ್, ಶಿ ಕ್ಯಾನ್ ಮ್ಯಾನೇಜ್ ಅಂತ ಹೇಳ್ಬೋದು. ಇವಳೊಬ್ಳೇ ಅಲ್ಲ, ಎಲ್ಲರೂ ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಪ್ರೊಫೆಷ್ನಲ್ ಆಗೇ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಈ ಪುಟ್ಟ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು